ಟೆರಸ್ ಮೇಲೆ ವಿಡಿಯೋ ಮಾಡ್ತಾಯಿದ್ವಿ. ಕೇಳೋಕ್ಕೂ ಬೋರ್ ಅನಿಸ್ತಿತ್ತಲ್ಲ. ಈಗ ಹಾಯ್ ಹಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ ಫ್ರೆಂಡ್ಸ? ಎಲ್ಲರೂ ಚಲೋ ಅದಿರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ನಾನು ಕೂಡ ಚಲೋ ಅದೀನಿ ನೋಡ್ರಿ. ಇವತ್ತೇನಪ್ಪ ವಿಡಿಯೋ ಮಾಡೋಕ್ಕೆ ಕಾರಣ, ಅದು ಟೆರಸ್ ಮೇಲೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಂತನ ಏನೂ ಇಲ್ಲ, ಅದೇ ಕುಂತು ಜಾಗದಲ್ಲೇ ಕುಂತು ವಿಡಿಯೋ ಮಾಡಿ ನಿಮಗೂ ಅದು ನೋಡೋಕ್ಕೂ ಕೇಳೋಕ್ಕೂ ಬೋರ್ ಅನ್ನಿಸ್ತಿತ್ತಲ್ಲ, ಸ್ವಲ್ಪ ಚೇಂಜ್ ಇರಲಿ ವಿಡಿಯೋದಲ್ಲಿ ಅಂತಂದು ಹೇಳ್ಬಿಟ್ಟು ಟೆರಸ್ ಮೇಲೆ ಬಂದ ವಿಡಿಯೋ ಮಾಡಲಿಕ್ಕೆ ಅಂತಂದು ಹೇಳ್ಬಿಟ್ಟು. ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರ್ತೈತಿ ನಾ ಎದಕ್ಕೆ ವಿಡಿಯೋ ಮಾಡ್ಲಿಕ್ಕತ್ತೀನಿ ಅಂತಂದೇಳಿ. ಇನ್ನು ಜಾಸ್ತಿ ನಾ ಏನು ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ ಅಲ್ವಾ. ಏನಿಲ್ಲ, ತೋರಿಸ್ಬಿಡ್ತೀನಿ ನಿಮಗೆ ಏನಂತ ಹೇಳಿ. ನೋಡಿ, ಕಾಣಿಸ್ತಾ ಇದೆನಾ? ಒಂದು ಸೆಕೆಂಡ್. ಹಾಂ, ಈಗ ನೋಡಿ ಕಾಣಿಸ್ತಾ ಇದೆನಾ? ಇದು ಬಂದು ನನಗೆ ಆಲ್ರೆಡಿ ಎಷ್ಟು ಒಂದು 10 ಡೇಸ್ ಆಗ್ತಾ ಬಂತು ಇದು ಬಂದು. ಬಟ್ ನನಗೆ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಮಾಡಬೇಕು ಅನ್ಕೊತಿದ್ದೆ, ಟೈಮೇ ಸಿಕ್ಕಿದ್ದಿಲ್ಲ ವಿಡಿಯೋ ಮಾಡೋಕ್ಕೆ ನನಗೆ. ಬಟ್ ಹಿಂಗೆ ಬಿಟ್ಕೊತ ಹೋದರೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಿಡೋಣ, ಅದು ಏನಾದರೂ ಆಕಾಗಲಿ ಅಂತಂದು ಹೇಳ್ಬಿಟ್ಟು ವಿಡಿಯೋ ಮಾಡಕತ್ತೀನಿ. ನೋಡಿ ಫ್ರೆಂಡ್ಸ, ಭಾಳ ಖುಷಿ ಆತ್ರಿ ನನಗೆ. ಭಾಳ ವೆಯ್ಟ್ ಮಾಡಿದೆ. ಎಷ್ಟು ಒಂದು 15 ದಿನ ಆಗಿತ್ತೇನೋ ನಾನು ಅಪ್ಲೈ ಮಾಡಿ, ಗೂಗಲ್ ಆಡ್ಸೆನ್ಸ್ ಪಿನ್ನಿಗೆ ಅಪ್ಲೈ ಮಾಡಿ 15 ದಿನ ಆಗಿತ್ತೇನೋ. 15 ದಿನ ಆದಮೇಲೆ ಇದು ಬಂದತಿ ನನಗೆ. 15 ದಿನ ಅಂದರೆ ಇನ್ನು 3 ದಿನ ಕಡಿಮೆ ಆಯಿತು. 12 ದಿನಕ್ಕೆ ಈ ಆಡ್ಸೆನ್ಸ್ ಪಿನ್ ನನಗೆ ಬಂದತಿ. ನಾ ಅಂದ್ಕೊಂಡಿದ್ದೆ ಬರೋದಿಲ್ಲ, ಏನೋ ಪ್ರಾಬ್ಲಮ್ ಆಗಿರ್ತತಿ ಅಂತಂದು ಹೇಳ್ಬಿಟ್ಟು. ಬಟ್ ಅದರೊಳಗೆ ಅಲ್ಲಿ ತೋರಿಸ್ತಿತ್ತು, ಅಂದರೆ 3 ವೀಕ್ಸ್ ಟೈಮ್ ಆಯ್ತು ಅಂತ ಹೇಳಿ ತೋರಿಸ್ತಿತ್ತು. ಸೊ ಹಂಗಾಗಿ ನಾನು ಅಷ್ಟು ಟೆನ್ಷನ್ ತೊಗೊಂಡಿದ್ದಿಲ್ಲ, ಬಿಟ್ಟಿದ್ದೆ. ಮತ್ತು ಅದೇನೋ ಆಗಿಲ್ಲ ಅಂದರೆ ಮತ್ತೆ ಅಪ್ಲೈ ಮಾಡಿದ್ರಾಯ್ತು ಅಂತಂದು ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಂಡಿದ್ದಿಲ್ಲ. ನೋಡಿದೆ, ವೆಯ್ಟ್ ಮಾಡಿದೆ, ಸಮಾನದಿಂದ ಕಾದೆ, ತಾಳ್ಮೆಯಿಂದ ಕಾದಿದ್ದಕ್ಕೆ ನನಗೂ ಇದು ಬಂತು. ಖುಷಿ ಆಯಿತು. ನಿಮಗೆಲ್ಲ ನೋಡಿ ಏನು ಅನ್ನಿಸ್ತಾ ಇದೆ ಅಂತೇಳಿ ಕಮೆಂಟ್ ಹಾಕಿ, ಓಕೆನಾ? ಇನ್ನೇನಿದು ಮತ್ತೆ ಆಡ್ಸೆನ್ಸ್ ಪಿನ್ ಬಂತು, ಇನ್ನು ರೊಕ್ಕ ಬರೋಕತ್ತಿರ್ತಾವೇನ್ರಿ ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ರೊಕ್ಕ ಬರೋಂಗಿಲ್ರಿ. ಯಾಕಂದ್ರೆ ನಾವು ಹಾಕೋ ವಿಡಿಯೋಸ್ಗಳಿಗೆ ವ್ಯೂಸ್ ಬರ್ಬೇಕ್ರಿ. ವ್ಯೂಸ್ ಬಂದ್ರೆ ರೊಕ್ಕ ಬರ್ತೈತ್ರಿ, ಡಾಲರ್ ಕೌಂಟ್ ಆಗ್ತೈತ್ರಿ. ಇಲ್ಲಾಂದ್ರೆ ಬರೋಂಗಿಲ್ರಿ. ಏನಪ್ಪ ಮಾನಿಟೈಸೇಷನ್ ಆಯಿತು, ಆಡ್ಸೆನ್ಸ್ ಪಿನ್ ಬಂತು, ಇನ್ನೇನು ರೊಕ್ಕ ತಿಂಗಳ ರೊಕ್ಕ ಬರ್ತವೆ? ಸುಳ್ಳು ಫ್ರೆಂಡ್ಸ. ಇದೇನು ಮಾನಿಟೈಸೇಷನ್ ಆಯಿತು, ಆಡ್ಸೆನ್ಸ್ ಪಿನ್ ಬಂತು, ಇದು ಒಂದು ನಮ್ಗೆ ಸೇಫ್ಟಿ. ಅಂದರೆ ಇದು ನಮ್ದು ಅನ್ನೋದೊಂದು ಇದು ಇರ್ತೈತಿ, ಅಕೌಂಟು ವೆರಿಫೈ ಮಾಡೋದಿರ್ತೈತಿ. ಇದು ವೆರಿಫೈ ಆಯ್ತಂದರೆ ಆಮೇಲೆ ವೀಡಿಯೋಸ್ಗಳು ವೈರಲ್ ಆಗಬೇಕು, ವೀಡಿಯೋಸ್ಗಳು ಎಲ್ಲರೂ ನೋಡಬೇಕು, ವ್ಯೂಸ್ ಬರಬೇಕು. ಅವಾಗ ಮಾತ್ರ ನಮಗೆ ಡಾಲರ್ಸ್ ಕೌಂಟ್ ಆಗ್ತಾವೆ. ಇಲ್ಲಾಂದ್ರೆ ಕೌಂಟ್ ಆಗೋಂಗಿಲ್ಲ. ಎಲ್ಲರೂ ಏನು ಅಂದ್ಕೊಂಡಿರ್ತಾರೆ, ಮಾನಿಟೈಸೇಷನ್ ಆದ ತಕ್ಷಣ ಇದು ಆಡ್ಸೆನ್ಸ್ ಪಿನ್ ಬಂದುಬಿಡ್ತೈತಿ, ಬಂದ ತಕ್ಷಣ ನಮ್ಮ ಅಕೌಂಟಿಗೆ ರೊಕ್ಕ ಬರ್ತೈತಿ ಅಂತಂದೇಳಿ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಇರ್ತೈತಿ. ಸೊ ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ಇನ್ಮೇಲಿದ್ದ ಆಟ ಶುರುವಾಗ್ತೈತಿ. ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ಗೂ ಡಾಲರ್ ಕೌಂಟ್ ಆಗಬೇಕಂದ್ರೆ ವ್ಯೂಸ್ ಬರಬೇಕು. ಅವಾಗ ಮಾತ್ರ ನಮ್ಮದು ಏನೇ ಒಂದು ಡ್ರೀಮ್ ಇರ್ತೈತಲ್ಲ ಅದು ಕಂಪ್ಲೀಟ್ ಆಗ್ತೈತಿ ಅಂತಂದು ಹೇಳೋಕೆ ಇಷ್ಟಪಡ್ತೀನಿ. ನನಗಂತೂ ಫೈನಲಿ ಇದು ಬಂತು, ಭಾಳ ಖುಷಿ ಆಗ್ಲಿಕ್ಕತ್ತೈತೆ ನನಗೆ. ಬಟ್ ಇದು ಬಂದ ತಕ್ಷಣ ನನಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕಲ್ಲ. ಇದು ಒಂದು ಬಂದರೆ ಹೆಂಗೆ ಅಲ್ವಾ? ಸಪೋರ್ಟು ಬೇಕು ನಿಮ್ದೆಲ್ರದ್ದು. ನೀವು ಸಪೋರ್ಟ್ ಮಾಡಿದ್ರಲ್ವ ನನ್ನ ಚಾನಲ್ ಗ್ರೋತ್ ಆಗಲಿಕ್ಕೆ ಅಂದರೆ ಸಾಧ್ಯ. ಇನ್ನೊಂದು ಏನಾಗ್ತೈತಿ ಫ್ರೆಂಡ್ಸ್, ನೀವು ಯಾರು ನಮ್ಮ ವೀಡಿಯೋಸ್ಗಳೇ ನೋಡಲ್ಲ ಅಂದಮೇಲೆ ನಮ್ಗೆ ವೀಡಿಯೋಸ್ಗಳು ಮಾಡೋಕ್ಕೂ ಮನಸ್ಸು ಬರೋಂಗಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಮನಸ್ಸು ಬರೋಂಗಿಲ್ಲ. ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರ್ತೀವಿ. ಹೆಂಗೋ ಅಪ್ಪ ಏನೋ ತಮ್ನೇಲ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ, ನೀವು ಯಾರೂ ನೋಡೋದೇ ಇಲ್ಲ. ಎಷ್ಟು ಮಂದಿಗೆ ರೀಚ್ ಆಗಿರ್ತದೆ ಗೊತ್ತಾ ನಮ್ಮದು ವೀಡಿಯೋಸು. ಬಟ್ ಯಾರೂ ನೋಡೋದಿಲ್ಲ, ಎಲ್ಲರೂ ಸ್ಕಿಪ್ ಮಾಡ್ತಾರೆ. ಯಾಕೆ ಯಾರೂ ನೋಡೋದಿಲ್ಲ? ನೋಡಿರಿ, ಸಪೋರ್ಟ್ ಮಾಡಿ. ಇವತ್ತು ನೋಡಿರಿ, ನಾಳೆ ನೋಡಿರಿ, ನಾಡಿದ್ದು ನೋಡಿರಿ, ಇಷ್ಟ ಆಗೇ ಆಗ್ತೈತಿ. ಒಂದಲ್ಲ ಒಂದಿನ ನಮ್ಮ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗೇ ಆಗ್ತಾವೆ. ನೀವು ಹಂಗೆ ಒಂದೇ ದಿನಕ್ಕೆ ಇಷ್ಟ ಆಗಬೇಕಂದ್ರೆ ನಮಗಾದರೂ ಅಷ್ಟೇ. ನಾವು ಬರೋರ್ದೆಲ್ಲ ಯೂಟ್ಯೂಬ್ ಚಾನಲ್ ನೋಡ್ತಿದ್ವಲ್ಲ, ವೀಡಿಯೋಸ್ಗಳು ನೋಡ್ತಿದ್ವಲ್ಲ. ಈಗಾದ್ರೂ ನಾನು ಯೂಟ್ಯೂಬರ್ ಅಂದ್ರೂ ನಾನು ಬರೋ ವೀಡಿಯೋಸ್ಗಳ್ನ ನೋಡ್ತೀನಿ. ಯಾಕಂದರೆ ಮೊದಲೇದನ ನಾವು ವೀಡಿಯೋಸ್ಗಳು ನೋಡ್ಕೊತ ಬಂದೀವಲ್ಲ. ಈಗ ಯೂಟ್ಯೂಬರ್ ಆದ ತಕ್ಷಣ ಬಿಡೋಕೆ ನಮಗೂ ಮನ್ಸು ಬರೋಂಗಿಲ್ಲ ರೀ. ಯಾಕಂದ್ರೆ ನಾವು ಮೊದಲಿದ್ದನ್ನು ನೋಡ್ಕೊತ ಬಂದಿರ್ತೀವಿ ವೀಡಿಯೋಸ್ಗಳನ್ನ. ಸೊ ಹಂಗಾಗಿ ನೀವು ನೋಡಿ, ನಿಮಗೂ ಇಷ್ಟ ಆಗ್ತೈತಿ. ಏನೋ ನಮಗೂ ಒಂದೇನೋ ಖುಷಿಯಪ್ಪ, ನಾವೇನೋ ಕಷ್ಟಪಡ್ತಾಯಿದ್ದೀವಿ, ಆ ಕಷ್ಟಪಟ್ಟಿರೋದಕ್ಕೆ ಏನೋ ಒಂದು ಪ್ರತಿಫಲ ಸಿಗ್ತೈತಿ ಅನ್ನೋದೊಂದು ಅಷ್ಟೇ. ಇದು ಬಂತು ಫೈನಲಿ. ಇನ್ನೇನಿದ್ರು ಡಾಲರ್ ಕೌಂಟ್ ಆಗಬೇಕಷ್ಟೇ. ಆಗಬೇಕಂದ್ರೆ ನಾವು ವೀಡಿಯೋಸ್ಗಳು ಹಾಕಿರೋದನ್ನ ನೀವು ನೋಡಬೇಕು. ನಿಮ್ಮಿಂದ ಮಾತ್ರ ಅದು ಸಾಧ್ಯ ಅಲ್ವಾ? ಇದನ್ನ ಹೇಳೋಕ್ಕೆ ಬಂದೆ ನಾನು. ಭಾಳ ದಿನಗಳಿಂದ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿದ್ದಿಲ್ಲ. ಇವತ್ತೇನೋ ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ವೀಡಿಯೋಸ್ ಮಾಡೋಣ ಅಂದ್ಕೊಂಡು
ಮಾಡ್ತಾಯಿದ್ದೀನಿ. ನನಗಾರ ತುಂಬ ಖುಷಿ ಆಯಿತು. ಇಲ್ಲಿವರೆಗೂ ಹೆಂಗೆ ನಿಮ್ಮ ಸಪೋರ್ಟ್ ಸಿಕ್ಕತ್ತೋ ಇನ್ನು ಮುಂದೆನೂ ಇನ್ನು ಹೆಚ್ಚಿನದಾಗಿ ಸಪೋರ್ಟ್ ಸಿಗಲಿ ಅಂತಂದೇಳಿ ನಾನು ಕೇಳ್ಕೊತೀನಿ. ಖುಷಿ ಆಗ್ತೈತ್ರಿ. ಕೆಲವೊಬ್ಬರು ಕಮೆಂಟ್ಗಳು ಹಾಕ್ತೀರಾ, ಎಷ್ಟು ಖುಷಿ ಕೊಡ್ತೈತೆ ಗೊತ್ತಾ, ಎಷ್ಟು ಸಪೋರ್ಟ್ ಮಾಡ್ತೀರಾ, ಕಮೆಂಟ್ಗಳು ಹಾಕ್ತೀರಾ, ಪ್ರತಿಯೊಂದು ವಿಡಿಯೋಕ್ಕೂ ಕಮೆಂಟ್ಗಳು ಹಾಕ್ತೀರಾ. ನಾನು ರಿಪ್ಲೈ ಮಾಡದೆ ಮಾತ್ರ ಇರೋದಿಲ್ಲ, ಏನೋ ಕೆಲವೊಂದು ಕಮೆಂಟ್ಗಳನ್ನ ನೋಡಿರೋದಿಲ್ಲ, ಸೊ ಹಂಗಾಗಿ ಅದು ಸ್ಕಿಪ್ ಆಗಿರ್ಬೋದು. ಬಟ್ ನೋಡಿರೋ ಕಮೆಂಟ್ಗಳಿಗೆ ಮಾತ್ರ ನಾನು ರಿಪ್ಲೈ ಮಾಡದೆ ಇರೋದಿಲ್ಲ. ಆಲ್ಮೋಸ್ಟ್ ಎಲ್ಲರ ಕಮೆಂಟ್ಗೂ ನಾನು ರಿಪ್ಲೈ ಮಾಡಿರ್ತೀನಿ, ಓಕೆನಾ. ಈಗ ಇನ್ನೂ ಸಹ ಮುಂದೆನೂ ನನ್ನ ವಿಡಿಯೋಸ್ಗಳಿಗೆ ಕಮೆಂಟ್ ಆಗ್ತಾಯಿರಿ, ಲೈಕ್ ಕೊಡ್ತಾಯಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡ್ತಾಯಿರಿ. ನಮ್ಮದು ಚಾನಲ್ ಲಿಂಕ್ನ ಅವ್ರಿಗೂ ಹೇಳಿ ಸಪೋರ್ಟ್ ಮಾಡಲಿಕ್ಕೆ ಅಂತ, ಓಕೆನಾ. ಇಷ್ಟೇ ನೋಡಿ, ಇದಕ್ಕೋಸ್ಕರನೇ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೆ. ನಿಮ್ಮೆಲ್ರಿಗೂ ಹೇಗೆ ಅನಿಸಿತು ನನಗಿದು ಬಂದಿದ್ದು ಅಂತಂದು ಹೇಳ್ಬಿಟ್ಟು ನೀವು ಕಮೆಂಟ್ ಹಾಕ್ತೀರಿ, ಖುಷಿ ಪಡ್ತೀರಾ. ಯಾಕಂದರೆ ಭಾಳ ಮಂದಿ ನನಗೆ ಸಪೋರ್ಟ್ ಮಾಡಿದ್ದೀರಲ್ಲ, ಅದು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಮುಂದೆನೂ ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ, ಇನ್ನು ಹೆಚ್ಚಿನದಾಗಿ ನಾನು ಬೆಳಿಬೇಕು ಅನ್ನೋದು ಆಸೆ ನನಗೈತೆ. ಅದು ನಿಮ್ಮಿಂದ ಸಾಧ್ಯ. ನೀವೇನಾದರೂ ನನ್ನ ವಿಡಿಯೋಸ್ಗಳನ್ನ ಡೈಲಿ ನೋಡ್ತಾ ಬಂದ್ರಿ ಅಂದ್ಕೊಂಡ್ರೆ ನಾನು ಆಟೋಮೆಟಿಕ್ಕಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತೀನಿ, ಓಕೆನಾ. ಸೊ ಅದ್ರ ಸಂಬಂಧ ಎಲ್ಲರೂ ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ, ನಮ್ಮಂಥ ಚಿಕ್ಕ ಪುಟ್ಟ ಯೂಟ್ಯೂಬರ್ನು ಬೆಳೆಸಿ ಉಳಿಸಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ನಿಮ್ಮೆಲ್ರಿಗೂ ನಂದು ಇದು ಬಂದಿದ್ದು ಏನಪ್ಪ, ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿದ್ದು ಹೆಂಗೆ ಅನಿಸಿತು ಅಂತ ಹೇಳಿ ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ, ಓಕೆನಾ. ಪಟ್ನ ರಿಪ್ಲೈ ಮಾಡ್ತೀನಿ ಕಮೆಂಟ್ ನೋಡಿದ ತಕ್ಷಣ. ಕೆಲವೊಬ್ರು ಕೇಳ್ತೀರಾ ಲೈವ್ ವಿಡಿಯೋ ಮಾಡಿ, ಲೈವ್ ಮಾಡಿ. ಟೈಮೇ ಸಿಗ್ತಾಯಿಲ್ಲ ಲೈವ್ ಮಾಡೋಕ್ಕೆ. ಟೈಮ್ ಅಂದರೆ ಟೈಮೇ ಸಿಗ್ತಾಯಿಲ್ಲ ಅಂತ ಇದ್ರಾಗೂ ನಿನ್ನೆ ಬಂದಿದ್ದೆ ಅನಿಸ್ತತಿ ಲೈವು. ನಿನ್ನೆ ಒಂದು ಹಾಫ್ ಆನ್ ಅವರ್ ಬಂದು ಹೋದೆ, ಜಾಯ್ನ್ ಆಗಿದ್ರು, ಖುಷಿ ಆಯಿತು. ಎಲ್ಲರೂ ಬಾಯಿ ತುಂಬ ಅಕ್ಕ ತಂಗಿ ಹಿಂಗೆ ಕರಿತಾ ಇರ್ತೀರ, ಭಾಳ ಖುಷಿ ಆಗ್ತದೆ ನನಗೆ. ನಿಮ್ಮ ಸಪೋರ್ಟ್ ಹಿಂಗೆ ವಿಡಿಯೋಕ್ಕೂ ಇಲ್ಲ ಅಂತೇಳಿ ನಾನು ಕೇಳ್ಕೊತೀನಿ, ಓಕೆನಾ. ಇನ್ನು ಇದೆಲ್ಲ ಯಾರಿಗೆ ಆಡ್ಸೆನ್ಸ್ ಪಿನ್ನು ಬಂದಿಲ್ವೋ, ಯಾರೆಲ್ಲ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿರ್ತೀರೋ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ನಿಮಗೂ ಒಳ್ಳೆಯದಾಗಲಿ. ಯಾರಿಗೆಲ್ಲ ಆಡ್ಸೆನ್ಸ್ ಪಿನ್ ಬಂತು ಎಲ್ರಿಗೂ ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂಗೆ ನಿಮ್ಮದು ಚಾನಲ್ಲು ಸಹ ಗ್ರೋತ್ ಆಗಲಿ, ಒಳ್ಳೆಯದಾಗಲಿ, ಓಕೆನಾ. ನನಗಂತೂ ಭಾಳ ಖುಷಿ ಆಯ್ತು. ಇದೆಲ್ಲ ನಿಮ್ಮ ಸಪೋರ್ಟ್ ಇದ್ದ ಸಾಧ್ಯ. ಇನ್ನೂ ಏನೇನೋ ಪ್ಲಾನಿಂಗ್ ಇರ್ತಾವೆ, ಮಾಡಬೇಕಂತ ಹೇಳ್ಬಿಟ್ಟು, ಬಟ್ ಟೈಮೇ ಸಿಗೋದಿಲ್ಲ ನನಗೆ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಟೈಮ್ ಹೆಂಗೆ ಹೋಗ್ತದೆ ಹಂಗೆ ನಾವು ಅಡ್ಜಸ್ಟ್ ಆಗಬೇಕು. ನಮಗೆ ಟೈಮ್ ಅಡ್ಜಸ್ಟ್ ಆಗೋಲ್ಲ, ನಾವು ಟೈಮಿಗೆ ಅಡ್ಜಸ್ಟ್ ಹಾಕ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ನಡೆಯೋದಿಲ್ಲ ಫ್ರೆಂಡ್ಸ್ ಅಲ್ಲ. ನೋಡಿ ಬಿಸಿಲು ಹೆಂಗೈತಿ, ವಾತಾವರಣ ಹೆಂಗೈತಿ. ಈಗ ಒಂದು 2-3 ದಿನದಿಂದ ಫುಲ್ಲು ಮೋಡ ಎಲ್ಲ ಮುಚ್ಕೊಂಡಿತ್ತು. ಇವತ್ತು ಸ್ವಲ್ಪ ಬಿಸಿಲು ಬಿದ್ದೈತಿ, ಚೆನ್ನಾಗಿದೆ. ಒಂಥರ ವೆದರೆಲ್ಲ ಚೆನ್ನಾಗೈತಿ. ಏನಾಗ್ಬಿಟ್ಟಿತ್ತಪ್ಪ ಅಂದರೆ ಇದು ಮಳೆಗಾಲನೋ ಚಳಿಗಾಲನೋ ಒಂದು ಗೊತ್ತಿದ್ದಿಲ್ಲ ಫ್ರೆಂಡ್ಸ್. ಫುಲ್ಲು ಮೋಡ ಆಗಿಬಿಟ್ಟಿತ್ತು. ಸ್ವಲ್ಪ ನಿನ್ನೆ ಜಿಟಿ ಅಂತ ಬಂತೇನೋ, ನನಗೂ ಅಷ್ಟು ಕನ್ಫರ್ಮ್ ಇಲ್ಲ. ಬಟ್ ನೆಲ ಅಂತೂ ಹಸಿ ಆಗಿತ್ತು. ಈಗ ಹೆಂಗಾಗ್ಬಿಟ್ಟಂದ್ರೆ ಅದು ನಮಗೂ ನಮ್ಮ ಜೊತೆನೂ ಕಾಲಗಳು ಅಪ್ಡೇಟ್ ಆಗ್ಲಿಕ್ಕೆ ಹತ್ಬಿಟ್ಟವು. ಅವ್ಕೆ ಗೊತ್ತಿಲ್ಲ, ನಾವೇ ಎಲ್ಲದ್ರದ್ದು ಹೆಂಗೆ ಹೆಸರಿಡ್ಲಿಕ್ಕತ್ತೀವೋ ಹಿಂಗೆ ಕಾಲಗಳಿಗೂ ಹೆಸರಿಡ್ಬೇಕಂತ ಹೇಳಿ ಬಂದುಬಿಟ್ಟತಿ. ಎಲ್ಲ ಹಳೆಯದೆಲ್ಲ ಹೋಗ್ಬಿಡ್ತವೆ ಫ್ರೆಂಡ್ಸ್. ನೋಡಿ ಈಗ ಮೋಡ ಮುಚ್ಕೊಂಡಿತ್ತಾ, ಇವತ್ತು ಹಂಗೆ ಸ್ವಲ್ಪ ಬಿಸಿಲು ಬಿದ್ದೈತಿ. ಇನ್ನು ಏನು ಮಳೆ ಐತಿ ಅಂತಾರೆ ಅದೇನೋ ಗೊತ್ತಿಲ್ಲ. ನಿಮ್ಮ ಕಡೆ ವಾತಾವರಣ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಹಾಕಿ. ಹಂಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸಲ ಹಿಂಗೆ ಸಪೋರ್ಟ್ ಇರಲಿ ಈ ನಿಮ್ಮ ಮನೆ ಮಗಳು ಸುಷ್ಮಾ ಕನ್ನಡತಿಗೆ. ಮತ್ತೆ ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್, ಬಾಯ್.